ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಸುಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 50 ಪ್ರಶ್ನೋತ್ತರಗಳನ್ನು ತಿಳಿಸಿದ್ದೇನೆ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಯಾವ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತರಲಾಯಿತು? ಆನ್ಸರ್ 1909ರ ಭಾರತೀಯ ಪರಿಷತ್ ಕಾಯ್ದೆಯ ಅನ್ವಯ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತರಲಾಗುತ್ತೆ. ಸೆಕೆಂಡ್ ಒನ್, ಯಾವ ಚಾರ್ಟರ್ ಕಾಯ್ದೆಯು ಬಂಗಾಳದ ಗವರ್ನರ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾಯಿತು? ಆನ್ಸರ್ 1893ರ ಚಾರ್ಟರ್ ಕಾಯ್ದೆಯ ಅನ್ವಯ. ಮೂರನೇ ಕ್ವಶನ್, ಮೈಸೂರು ಸಂಸ್ಥಾನವು ಭಾರತ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ದಿವಾನರಾಗಿದ್ದವರು ಯಾರು? ಆನ್ಸರ್ ರಾಮಸ್ವಾಮಿ ಮೊದಲಿಯಾರ್. ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ದೋ-ಅಬ್ ಪ್ರದೇಶ ಯಾವ ನದಿಗಳ ನಡುವೆ ಇದೆ? ಆನ್ಸರ್ ತುಂಗಭದ್ರಾ ಮತ್ತು ಕೃಷ್ಣಾ ನದಿ. ಐದನೇ ಪ್ರಶ್ನೆ, ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ? ಆನ್ಸರ್ ವಿಶಿಷ್ಟಾದ್ವೈತ ಸಿದ್ಧಾಂತ. ಆರನೇ ಪ್ರಶ್ನೆ, ದಕ್ಷಿಣ ಪಥೇಶ್ವರ ಇದು ಯಾರ ಬಿರುದು? ಆನ್ಸರ್ ಇಮ್ಮಡಿ ಪುಲಿಕೇಶಿ. ಏಳನೇ ಕ್ವಶನ್, ಸಂಕೋಷ್ ನದಿಯು ಯಾವ ಎರಡು ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ? ಆನ್ಸರ್ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ. ಎಂಟನೇ ಕ್ವಶನ್, ಅತ್ಯಂತ ಕಠಿಣ ಶಿಲೆಗಳಿಗೆ ಉದಾಹರಣೆ? ವಜ್ರ ಮತ್ತು ರೋಬಿ ಕಠಿಣ ಶಿಲೆಗಳಿಗೆ ಉದಾಹರಣೆಯಾಗಿದೆ. ಒಂಬತ್ತನೇ ಕ್ವಶನ್, ಜ್ವಾಲಾಮುಖಿಯಲ್ಲಿ ಕಂಡುಬರುವ ವಸ್ತುಗಳು ಯಾವ್ಯಾವು? ಜ್ವಾಲಾಮುಖಿಯಲ್ಲಿ ಕಂಡುಬರುವ ವಸ್ತುಗಳು ಧೂಳು, ಲಾವರಸ, ಗಂಧಕ, ಜಲಜನಕ, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿ. ಹತ್ತನೇ ಕ್ವಶನ್, ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಎಂಬ ತರ್ಕವನ್ನು ಯಾರ ಸಂಹಿತೆ ಪ್ರತಿಪಾದಿಸುತ್ತದೆ? ಆನ್ಸರ್ ಹಮ್ಮುರಬಿ ಸಂಹಿತೆ. 11ನೇ ಪ್ರಶ್ನೆ, ಯಾರ ಕಾಲವನ್ನು ಗ್ರೀಕರ ಸುವರ್ಣಯುಗ ಎನ್ನಲಾಗಿದೆ? ಆನ್ಸರ್ ಪೆರಿಕ್ಲಿಸ್ ಕಾಲ. 12ನೇ ಪ್ರಶ್ನೆ, ಯಾವ ಶಾಸನ ಚೋಳರ ಕಾಲದ ಆಡಳಿತದ ಬಗ್ಗೆ ತಿಳಿಸುತ್ತದೆ? ಆನ್ಸರ್ ಉತ್ತರ ಮೆರೂರು ಶಾಸನ. 13ನೇ ಪ್ರಶ್ನೆ, ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಏನೆಂದು ಆಯ್ಕೆ ಮಾಡಲಾಗಿದೆ? ಆನ್ಸರ್ ಪ್ರಧಾನ ರೇಖಾಂಶ. 14ನೇ ಪ್ರಶ್ನೆ, ದಿವಾನಿ ಅದಾಲತ್ ಮತ್ತು ನಾಗರಿಕ ನ್ಯಾಯಾಲಯಗಳನ್ನು ಜಾರಿಗೆ ತಂದವರು ಯಾರು? ಆನ್ಸರ್ ವಾರನ್ ಹೇಸ್ಟಿಂಗ್ಸ್. 15ನೇ ಪ್ರಶ್ನೆ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಆನ್ಸರ್ ಲಾರ್ಡ್ ಕಾರ್ನ್ವಾಲಿಸ್. 16ನೇ ಪ್ರಶ್ನೆ ನೋಡೋಣ, ಯಾವಾಗ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿತು? ಆನ್ಸರ್ 1963. 17ನೇ ಪ್ರಶ್ನೆ, ಕರ್ನಾಟಕದ ಜನಪ್ರಿಯ ಜಾನಪದ ನೃತ್ಯ ಶೈಲಿಯ ಡೊಳ್ಳು ಕುಣಿತವನ್ನು ಯಾವುದರ ಸುತ್ತ ಹೆಣೆಯಲಾಗಿದೆ? ಆನ್ಸರ್ ಬೀರೇಶ್ವರ. 18ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಆನ್ಸರ್ ಎಂ.ಎಸ್. ಸ್ವಾಮಿನಾಥನ್. ಇವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ನಾವು ಕರಿತೀವಿ. 19ನೇ ಪ್ರಶ್ನೆ, ಚೀನಾ ನಾಗರಿಕತೆಯು ಯಾವ ನದಿಯ ವರದಾನವಾಗಿದೆ? ಆನ್ಸರ್ ಹವಾಂಗೋ ನದಿಯ ವರದಾನ. 20ನೇ ಪ್ರಶ್ನೆ, ಕಳಿಂಗ ಯುದ್ಧದ ಬಗ್ಗೆ ಯಾವ ಶಾಸನ ತಿಳಿಸುತ್ತದೆ? ಆನ್ಸರ್ 13ನೇ ಬಂಡೆಗಲ್ಲು ಶಾಸನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ. 21ನೇ ಪ್ರಶ್ನೆ, ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನ ಏನೆಂದು ಕರೆಯುತ್ತಾರೆ? ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನ ಶಕಯುಗ ಅಂತ ಹೇಳಿ ಕರೀತಾರೆ. 22ನೇ ಪ್ರಶ್ನೆ, ಶೂದ್ರಕನು ಬರೆದ ಕೃತಿ ಯಾವುದು? ಶೂದ್ರಕನು ಬರೆದ ಕೃತಿ ಮೃಚ್ಛಕಟಿಕ. 23ನೇ ಪ್ರಶ್ನೆ, ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಯಾವ ಜಿಲ್ಲೆಯಲ್ಲಿದೆ? ಆನ್ಸರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. 24ನೇ ಪ್ರಶ್ನೆ, ವಾತಾಪಿ ಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಯಾರು?
ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ನರಸಿಂಹವರ್ಮ. 25ನೇ ಪ್ರಶ್ನೆ. ಈ ಲೋಕದಲ್ಲಿ ಜನಗಳ ಎಲ್ಲಾ ಅಗತ್ಯತೆಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆಯನ್ನಲ್ಲ. ಇದು ಯಾರ ಪ್ರಸಿದ್ಧ ಹೇಳಿಕೆ? ಆನ್ಸರ್ ಮಹಾತ್ಮ ಗಾಂಧೀಜಿ. 26ನೇ ಪ್ರಶ್ನೆ. ನಾಗಾರ್ಜುನ ಸಾಗರ ಯೋಜನೆಯು ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ? ನಾಗಾರ್ಜುನ ಸಾಗರ ಯೋಜನೆಯು ಕೃಷ್ಣಾ ನದಿಯ ಮೇಲೆ ನಿರ್ಮಿತವಾಗಿದೆ. 27ನೇ ಪ್ರಶ್ನೆ. ವಿಶ್ವದಲ್ಲೇ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು? ಆನ್ಸರ್ ವಿಶ್ವದಲ್ಲೇ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಸುಂದರ್ಬನ್ಸ್. 28ನೇ ಪ್ರಶ್ನೆ. ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಯಾವುದು? ಆನ್ಸರ್ 17ನೇ ವಿಧಿ. 29ನೇ ಪ್ರಶ್ನೆ. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ 12 ಜನ ಸದಸ್ಯರು. 30ನೇ ಪ್ರಶ್ನೆ. ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳು ಯಾವ್ಯಾವು? ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವಂತಹ ದೇಶಗಳು ಭಾರತ, ಮಾಲ್ಡೀವ್ಸ್ ಹಾಗೆ ಶ್ರೀಲಂಕಾ. ಸಿಟಿ ಆಫ್ ಗಾಡ್ ಕೃತಿಯ ಕರ್ತೃ ಯಾರು? ಸೆಂಟ್ ಅಗಸ್ಟೀನ್. ಆನ್ಸರ್ ಅಗಸ್ಟೀನ್. ಆನ್ಸರ್. 32ನೇ ಪ್ರಶ್ನೆ. ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು? ಆನ್ಸರ್ ಸಂಗೀತಕ್ಕೆ ಸಂಬಂಧಿಸಿದ ವೇದ ಸಾಮವೇದ. 33ನೇ ಪ್ರಶ್ನೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಬಳ್ಳಾರಿ ಜಿಲ್ಲೆಯ ಸಂಡೂರು ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಕ್ಕೆ ಪ್ರಸಿದ್ಧಿಯಾಗಿದೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಸರಿನಲ್ಲಿ ಸ್ಥಾಪನೆಯಾದ ಬ್ಯಾಂಕ್ ಯಾವುದು? ಆನ್ಸರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಶ್ನೆ. ರಸಗೊಬ್ಬರಗಳ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಯಾವುದು? ಆನ್ಸರ್ ರಸಗೊಬ್ಬರಗಳ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಬೂದು ಕ್ರಾಂತಿ. 36ನೇ ಪ್ರಶ್ನೆ. ನೈನಿತಾಲ್ ಸರೋವರವು ಯಾವ ರಾಜ್ಯದಲ್ಲಿದೆ? ಆನ್ಸರ್ ಉತ್ತರಾಖಂಡ. 37ನೇ ಪ್ರಶ್ನೆ. ಅನ್ಬ್ರೇಕಬಲ್ ಎಂಬ ಆತ್ಮಚರಿತ್ರೆ ಯಾರದು? ಆನ್ಸರ್ ಮೇರಿ ಕೋಮ್. 38ನೇ ಪ್ರಶ್ನೆ. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ತಿರುವನಂತಪುರದಲ್ಲಿ ಇದೆ. 39ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದು? ಆನ್ಸರ್ ಗುಜರಾತ್. 40ನೇ ಪ್ರಶ್ನೆ. ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದನೆಯ ಭೂಗಡಿಯನ್ನು ಹಂಚಿಕೊಂಡಿದೆ? ಆನ್ಸರ್ ಬಾಂಗ್ಲಾದೇಶ. 41ನೇ ಪ್ರಶ್ನೆ. ಮೊದಲ ಆಂಗ್ಲ ಮೈಸೂರು ಯುದ್ಧವು ಯಾವ ಒಪ್ಪಂದದ ನಂತರ ಮುಕ್ತಾಯವಾಯಿತು? ಆನ್ಸರ್ ಮದ್ರಾಸ್ ಒಪ್ಪಂದ. 42ನೇ ಪ್ರಶ್ನೆ. ಸಿಂಧೂ ಕಣಿವೆಯ ನಾಗರಿಕತೆಯ ಅತಿ ದೊಡ್ಡ ನಗರ ನಿವೇಶನ ಯಾವುದು? ಸಿಂಧೂ ಕಣಿವೆಯ ನಾಗರಿಕತೆಯ ಅತಿ ದೊಡ್ಡ ನಗರ ನಿವೇಶನ ಮೊಹೆಂಜೊದಾರೋ. ಯಾರನ್ನು ಫಾದರ್ ಆಫ್ ಬೆಂಗಾಲಿ ಪ್ರೋಸ್ ಎಂದು ಕರೆಯಲಾಗಿದೆ? ಆನ್ಸರ್ ಈಶ್ವರಚಂದ್ರ ವಿದ್ಯಾಸಾಗರ್. 44ನೇ ಪ್ರಶ್ನೆ. ಉಪನಿಷತ್ ಪದದ ಅರ್ಥವೇನು? ಉಪನಿಷತ್ ಪದದ ಅರ್ಥ ಗುರುವಿನ ಬಳಿ ಕುಳಿತು ಕಲಿಯುವುದು. 45ನೇ ಪ್ರಶ್ನೆ. ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದವರು ಯಾರು? ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದವರು ಜೇಮ್ಸ್ ಅನಾರ್ಡ್. 46ನೇ ಪ್ರಶ್ನೆ. 1905ರಲ್ಲಿ ಭಾರತದ ಸೇವಕರ ಸಮಾಜ ಯಾರು ಸ್ಥಾಪಿಸಿದರು? ಆನ್ಸರ್ ಗೋಪಾಲಕೃಷ್ಣ ಗೋಖಲೆ. 47ನೇ ಪ್ರಶ್ನೆ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿದೆ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಇದೆ. 48ನೇ ಪ್ರಶ್ನೆ. ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದಂತಹ ಮೊಘಲ್ ದೊರೆ ಯಾರು? ಆನ್ಸರ್ ಜಹಾಂಗೀರ್. 49ನೇ ಕ್ವಶನ್. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಆನ್ಸರ್ ರಾಷ್ಟ್ರಪತಿಗಳು. ಲಾಸ್ಟ್ ಕ್ವಶನ್. ಸಾರ್ವಜನಿಕ ಆಡಳಿತ ಪದವನ್ನು ಪ್ರಪ್ರಥಮವಾಗಿ ಯಾರು ಉಪಯೋಗಿಸಿದರು? ಆನ್ಸರ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ 1812ರಲ್ಲಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್.